ಸ್ಟೂಡೆಂಟ್ಸ್, ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸ್ನ ನಾವು ನೋಡೋಣ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಕೇರಳ ಡಿಕ್ಲೇರ್ಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಡಿಜಿಟಲ್ ಲಿಟ್ರೇಟ್ ಸ್ಟೇಟ್ ಅಂತಂದ್ರೆ ಕೇರಳ ಇವಾಗ ಭಾರತದ ಮೊದಲನೆಯ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯವೆಂದು ಘೋಷಣೆ ಮಾಡಲಾಗಿದೆ. ಸೊ ಈ ಘೋಷಣೆಯನ್ನ ಯಾರು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿರುವಂತ ಕೇರಳದಲ್ಲಿರುವಂತ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮದ ಹೆಸರು ಏನಪ್ಪಾ ಅಂತಂದ್ರೆ ಡಿಜಿ ಕೇರಳಂ ಕಾರ್ಯಕ್ರಮ ಅಥವಾ ಡಿಜಿ ಕೇರಳ ಅನ್ನೋ ಒಂದು ಕಾರ್ಯಕ್ರಮವನ್ನ ಅವರು ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಘೋಷಣೆಯನ್ನ ಅವರು ಕೂಡ ಮಾಡಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ನಾವು ಆಗಸ್ಟ್ 2025ರಲ್ಲಿ ಈ ಸಾಧನೆ ಏನಾಗಿದೆಪ್ಪ ಅಂತಂದ್ರೆ ಸಾಧನೆ ಆಗಿದೆ. ಮತ್ತೆ ಇದಕ್ಕೆ ಏನಾಗುತ್ತೆ ಅಂತಂದ್ರೆ ಮಹತ್ವ ಏನಂತಂದ್ರೆ ಇದು ಭಾರತದ ಮೊದಲನೆಯ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಅಂತ ಆಗುತ್ತೆ. ಸೊ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಕೇರಳದಲ್ಲಿ ಆಲ್ರೆಡಿ ಲಿಟ್ರಸಿ ರೇಟ್ ತುಂಬಾ ಜಾಸ್ತಿ ಇದೆ. 1991 ಅಂದ್ರೆ 1991ರಲ್ಲೇನೆ ಪೂರ್ತಿ ರಾಜ್ಯ ಏನಾಗಿತ್ತಪ್ಪ ಅಂತಂದ್ರೆ ಸಾಕ್ಷರವಾಗಿತ್ತು. ಇವಾಗ ಡಿಜಿಟಲಿ ಕೂಡ ಸಾಕ್ಷರ ರಾಜ್ಯವಾಗಿರುವಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ನಮ್ಮ ಕೇರಳ ರಾಜ್ಯ. ಸೊ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ದ್ಯಾಟ್ ಕೇರಳ ಹ್ಯಾಸ್ ಬೀನ್ India's first fully digital literate state. This is something very important. We all know that Kerala is already literate since 1991, right? So apart from this, what you have to understand, ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ, ಕೇರಳ ಈಗಾಗಲೇ ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಗುರುತಿಸ್ಕೊಂಡಿತ್ತು. ಯಾವಾಗಂತಂದ್ರೆ 1991ರಲ್ಲಿ. ನೋಡಿ ಅವರು ಯಾಕೆ ಈ ತರ ಆಗಿದೆ ಅಥವಾ ಮತ್ತೆ ಈ ಒಂದು ಡಿಜಿಟಲ್ ಸಾಕ್ಷರತೆ ಕೂಡ ಯಾಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಯಾಕಪ್ಪ ಅಂತಂದ್ರೆ ನೋಡಿ ಏನಾಗಿದೆ, ತುಂಬಾ ಕೋವಿಡ್ ಯಾವಾಗ ಆಯ್ತು, ನೀವು ನೋಡಿದ್ರೆ ಕೋವಿಡ್ ಪೆಂಡಮಿಕ್ ಅಂತ ಏನಿದೆ ಅದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಅಂತರವಿತ್ತು. ಅಂತಂದ್ರೆ ನೀವು ನೋಡ್ತಾ ಇರ್ಬೋದು, ಜನರ ಹತ್ರ ಫೋನ್ ಇರಲಿಲ್ಲ ಅಥವಾ ಇಂಟರ್ನೆಟ್ ಜಾಸ್ತಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ಅಥವಾ ತುಂಬಾ ಮಕ್ಕಳು ಯಾರು ಅವ್ರ ಮನೆಗಳಲ್ಲಿದ್ರು ಅವ್ರಿಗೆ ಈ ನಮ್ಮ ವಿದ್ಯಾಭ್ಯಾಸದ ಮೂಲ ಸೌಕರ್ಯಗಳೇನದು ಅದು ತುಂಬಾ ಕಡಿಮೆಯಾಗಿ ಸಿಗ್ತಾ ಇತ್ತು. ಸೊ ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಡಿಜಿಟಲ್ ಲಿಟ್ರಸಿ ಏನಿದೆ ಅಥವಾ ಸಾಕ್ಷರ ಏನಿದೆ ಅದನ್ನ ನಾವು ಜಾಸ್ತಿ ಮಾಡ್ಬೇಕು ಅಂತ ಅವ್ರ ತಲೆಯಲ್ಲಿ ಬರುತ್ತೆ. ಅಲ್ಲಿಂದ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಶಿಕ್ಷಣ ಏನಿದೆ ಅದನ್ನ ಬದಲಾಯಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ಅಥವಾ ಸ್ಕೀಮ್ ಅನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ ಅವರಿಗೆ ಉನ್ನತ ಸಾಮಾಜಿಕ ಅಭಿವೃದ್ಧಿ ಬೇಕಾಗಿದೆ. ಆ ಒಂದು ಕಾರಣದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ನೋಡಿ, ಈಗ ನೀವು ಏನು ಇಲ್ಲಿಂದ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ಸರ್ಕಾರದ ಗುರಿ ಏನಾಗಿದೆ ಅಥವಾ ಆ ಕೇರಳ ಸರ್ಕಾರದ ಗುರಿ ಏನಾಗಿದೆ ಅಂತಂದ್ರೆ ನೋಡಿ ಡಿಜಿಟಲ್ ಸೇರ್ಪಡೆ ಏನಿದೆ ಅದು ಮೂಲಭೂತ ಹಕ್ಕಾಗಿರ್ಬೇಕು ಹೊರತು ಐಷಾರಾಮಿ ಆಗಿರಬಾರ್ದು. ಅಂತಂದ್ರೆ ಒಂದು ಡಿಜಿಟಲ್ ಇನ್ಕ್ಲೂಷನ್ ಏನಿದೆ ಅಥವಾ ನಿಮಗೆ ನಿಮ್ಮ ಹತ್ರ ಫೋನ್ ಇರೋದಕ್ಕೆ ಅಥವಾ ನಿಮ್ಮ ಹತ್ರ ಇಂಟರ್ನೆಟ್ ಇರೋದು ಇದೆಲ್ಲವೂ ಒಂದು ಐಷಾರಾಮಿ ಅಷ್ಟೇ ಅಲ್ಲ, ಇದು ಒಂದು ನಿಮ್ಮ ಮೂಲಭೂತ ಹಕ್ಕು ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಡಿಜಿಟಲ್ ನಾಲೆಡ್ಜ್ ಇದ್ರೆ ಅಥವಾ ಡಿಜಿಟಲ್ ಸಾಕ್ಷರ ಇದ್ರೆ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಈ ತರ ಎಲ್ಲಾ ಪ್ರೋಗ್ರಾಮ್ಸ್ಗಳಲ್ಲೂ ನೀವೇನ್ ಮಾಡ್ಬೋದು ಅಂದ್ರೆ ಭಾಗವಹಿಸಬಹುದು. ಈಗ ನಿಮ್ಮ ಹತ್ರ ಡಿಜಿಟಲ್ ಸಾಕ್ಷರ ಇಲ್ಲ ಅಂತಂದ್ರೆ ಏನಾಗುತ್ತೆ, ತುಂಬಾ ತೊಂದರೆಗಳಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಕೇರಳದವ್ರು ಏನ್ ಮಾಡಿದ್ದಾರೆ, ಈ ಒಂದು ಡಿಜಿಟಲ್ ಸಾಕ್ಷರನ ಅಚೀವ್ ಮಾಡಿದ್ದಾರೆ ಅಥವಾ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಹೆಮ್ಮೆ ಪಡುವಂತ ಒಂದು ವಿಷಯ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ ಕೇರಳ ಹ್ಯಾಸ್ ಬೀನ್ ದ ಫಸ್ಟ್ ಸ್ಟೇಟ್ ದಟ್ ಇಸ್ fully literate. It was fully literate by 1991, and why they did it? So that there is a strong public education, high social development, robust centralized governance is also there. And during the pandemic it revealed that there is a digital divide. ಅಂತಂದ್ರೆ ನಮ್ಮ ಪೆಂಡೆಮಿಕ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಕೋವಿಡ್ ಬಂದಾಗ ನಮಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ ಡಿಜಿಟಲ್ ಅಂತರವೇನಿದೆ ಅದು ತುಂಬಾ ಹೆಚ್ಚಿದೆ ಅಂತ ನಮಗೆ ಅಲ್ಲಿಂದ ತಿಳಿಯೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಅಂತರ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ನ ಅವರು ತಗೊಂಡ್ ಬರ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಡಿಜಿ ಕೇರಳಂ ಕಾರ್ಯಕ್ರಮ ಅಂತ ಕೂಡ ನಾವು ಇದಕ್ಕೆ ಹೇಳ್ತೀವಿ. ಈ ಕಾರ್ಯಕ್ರಮದ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿರುವಂತ ಈ ಅಂತರ ಏನಿದೆ, ಡಿಜಿಟಲ್ ಅಂತರ ಏನಿದೆ ಅದನ್ನ ಅವರು ಕಡಿಮೆ ಮಾಡಕ್ಕೆ ಪ್ರಯತ್ನವನ್ನ ಪಡ್ತಾರೆ. ನೋಡಿ ಇಂಡಿಯಾದಲ್ಲಿ ಒಂದು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಡಿಜಿಟಲ್ ಸಾಕ್ಷರತೆಯ ಬಗ್ಗೆ ಒಂದು ಸಮೀಕ್ಷೆಯನ್ನ ಮಾಡ್ತೀವಿ. ಆ ಸಮೀಕ್ಷೆಯಲ್ಲಿ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ನೋಡಿ ನಾವೇನ್ ಮಾಡಿದೀವಿ ಅಂತಂದ್ರೆ 1.5 ಕೋಟಿಗಿಂತ ಹೆಚ್ಚು ಜನರ ಸಮೀಕ್ಷೆಯನ್ನ ನಾವಿಲ್ಲಿ ಮಾಡಲಾಗಿದೆ. ಅದರಲ್ಲಿ ನಮಗೆ ಏನ್ ಗೊತ್ತಾಗಿದೆಪ್ಪ ಅಂತಂದ್ರೆ ಅದರಲ್ಲೂ ನಾವು ಎಷ್ಟು ಮನೆಗಳಲ್ಲಿ ಹೋಗಿದೀವಿ ಅಂತಂದ್ರೆ 43.46 ಲಕ್ಷ ಮನೆಗಳಿಗೆ ನಾವು ಹೋಗಿ ಈ ಒಂದು ಸರ್ವೆಯನ್ನ ಮಾಡಿದ್ವಿ. ಅಲ್ಲಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ನೋಡಿ 21
1.88 ಲಕ್ಷ ಜನರಿಗೆ ಡಿಜಿಟಲ್ ಡಿಜಿಟಲ್ ಬಗ್ಗೆ ಅವ್ರಿಗೆ ಯಾವುದೇ ತರವಾದ ನಾಲೆಜ್ ಇಲ್ಲ ಅಥವಾ ಯಾವುದೇ ತರವಾದ ತಿಳುವಳಿಕೆ ಇಲ್ಲ ಅನ್ನೋದು ನಮ್ಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಆ ತರ ಮಾಡಿ ಅಷ್ಟೇ ಅಲ್ಲದೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಮನೆ ಮನೆಗೂ ಹೋಗಿ ಪರಿಶೀಲನೆಯನ್ನ ಮಾಡಿದೀವಿ, ಎಷ್ಟು ಜನರಿಗೆ ಈ ಒಂದು ಡಿಜಿಟಲ್ ನಾಲೆಜ್ ಇದೆ ಅಥವಾ ಈ ಡಿಜಿಟಲ್ ಬಗ್ಗೆ, ಡಿಜಿಟಲ್ ಫೋನ್ ಯೂಸ್ ಮಾಡೋದಾಯ್ತು ಅಥವಾ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇದೆ ಅಂತ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಕಂಡು ಹಿಡಿದಿದೀವಿ. ಈ ಒಂದು ಭಾರತದಲ್ಲೇ ಒಂದು ಅತ್ಯಂತ ದೊಡ್ಡ ಸಮೀಕ್ಷೆನೆ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು, ಅತಿ ದೊಡ್ಡ ಸಮೀಕ್ಷೆನೆ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಸೊ ಇನ್ ಇಂಡಿಯಾ ವಾಟ್ ವಿ ಹವ್ ಡನ್ ಇಸ್ ವಿ ಹವ್ ಡನ್ ಅ ಲಾರ್ಜೆಸ್ಟ್ ಡಿಜಿಟಲ್ ಸರ್ವೆ ಅಂತಂದ್ರೆ ಡಿಜಿಟಲ್ ಸರ್ವೇಕ್ಷಣೆಯಲ್ಲಿ ಇದು ಒಂದು ಮೊದಲು ದೊಡ್ಡ ಸಮೀಕ್ಷೆನೆ ಅಂತ ಹೇಳ್ಬೋದು. ಸೊ ಇಟ್ ಇಸ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ digital services that we have done. So what we have done is we have tried to cover somewhere around 1.5 crore plus people were surveyed. In that we have tried to reach around 83.46 lakh households. Okay, and we've identified that 21.88 lakh people have been found digitally illiterate. Okay, so door to door verification ensured no demography was missed ಅಂತಂದ್ರೆ ನಾವು ಯಾವುದೇ ಜನಾಂಗವನ್ನ ನಾವು ಏನ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನಾವು ತಪ್ಪಿಸ್ಕೊಳ್ಳದೆ ಇರೋ ತರ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ನಾವು ಎಚ್ಚರಿಕೆಯನ್ನು ಹೊಂದಿದ್ದೇವೆ, ಯಾರನ್ನೂ ನಾವು ಬಿಡಬಾರದು, ಆ ತರ ಒಂದು ಸಮೀಕ್ಷೆನ ನಾವಿಲ್ಲಿ ಮಾಡಿದ್ದೇವೆ. ಇದೆಲ್ಲ ಮಾಡಿದ್ಮೇಲೆ ನೋಡಿ ನಮ್ಗೆ ಎಷ್ಟೊಂದು ಜನ ಸ್ವಯಂ ಸೇವಕರು ಅಂತ ಹೇಳ್ತೀವಿ, ವಾಲಂಟಿಯರ್ಸ್ ಅಂತ ಹೇಳ್ತೀವಿ. ಯಾರಪ್ಪ ಈ ಸ್ವಯಂ ಸೇವಕರು? ನೋಡಿ 2.57 ಲಕ್ಷಕ್ಕಿಂತಲೂ ಜಾಸ್ತಿ ಸ್ವಯಂ ಸೇವಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಒಂದು ಕೆಲಸ ಕಾರ್ಯದಲ್ಲಿ ನಮಗೆ ಸಹಾಯವನ್ನ ಮಾಡಿದ್ದಾರೆ. ಅವರು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕುಟುಂಬಶ್ರೀ ಮೆಂಬರ್ಸ್ ಆಗಿರ್ಬೋದು ಅಥವಾ ಇವಾಗ ಅಲ್ಲೇ ನಿಮ್ಮ ಪಂಚಾಯತ್ ರಾಜ್ ಅಲ್ಲಿ ಅಥವಾ ಅಲ್ಲಿ ಎಲೆಕ್ಟ್ ಆಗಿರುವಂತ ಕೆಲವೊಬ್ರು ಮೆಂಬರ್ಸ್ ಆಗಿರ್ಬೋದು, ಆಮೇಲೆ ಒಂದ್ ಸ್ವಲ್ಪ ನಿಮಗೆ ಡಿಜಿಟಲ್ ನಾಲೆಜ್ ಇರುವಂತ ಅಂಬಾಸಿಡರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ನಮಗೆ ಕೈ ಜೋಡಿಸಿ ಈ ಒಂದು ಸಮೀಕ್ಷೆಯನ್ನ ಪೂರ್ತಿಗೊಳಿಸಲು ಸಹಾಯ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಅದಷ್ಟೇ ಅಲ್ಲದೆ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ನೋಡಿ ಹೋಮ್ ಬೇಸ್ಡ್ ಟ್ರೈನಿಂಗ್ ಅಂತಂದ್ರೆ ಮನೆಗೆ ಹೋಗಿ ತರಬೇತಿಯನ್ನ ನಾವು ಕೊಡ್ತಾ ಇದೀವಿ. ಅದಷ್ಟೇ ಅಲ್ಲದೆ ನೋಡಿ ಶಾಲೆಗಳಲ್ಲಿ, ಅಂಗನವಾಡಿಯಲ್ಲಿ ಅಥವಾ ಒಂದು ಅವ್ರಿಗೆ ಕಲ್ಸೋಕೆ ಒಂದು ವ್ಯವಸ್ಥೆಯನ್ನ ಮಾಡಿ, ಒಂದು ಕಮ್ಯುನಿಟಿ ಹಾಲ್ ಅನ್ನ ಮಾಡಿ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಅಲ್ಲಿ ಕೂಡ ಈ ಕೇರಳದವರು ಡಿಜಿಟಲ್ ನಾಲೆಜ್ ಅನ್ನ ಏನ್ ಮಾಡಿದರೆ ಹಂಚಿದ್ದಾರೆ. ಈ ತರ ಮಾಡಿರೋದ್ರಿಂದ ನೋಡಿ ಸಕ್ಸಸ್ ರೇಟ್ ಏನಿದೆ ಅದು 99.98 ಏನಾಗಿದೆ ಅಂತಂದ್ರೆ ಅಷ್ಟು ಜನರಿಗೆ ಅಥವಾ ಅಷ್ಟು ಸಕ್ಸಸ್ ರೇಟ್ ಆಗಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಸೊ ವಾಟ್ ವಿ ಹವ್ ಡನ್ ಇಸ್ ದಟ್ ದೇರ್ ಆರ್ ಸಮ್ವೇರ್ ಅರೌಂಡ್ 2.5 lakh or 57 lakh volunteers have basically mobilized, and they are students, they are local elected members. All these people have come together so that we can basically help people, we can do people literate about the digital. So that's what we are trying to do over here, right? ಸೊ ಇದಷ್ಟೇ ಅಲ್ಲದೆ ನೋಡಿ ಕೇರಳದಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಕೂಡ ಇದೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಕೇರಳ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಇದರ ಗುರಿ ಏನಾಗಿದೆ ಅಂತಂದ್ರೆ ನೋಡಿ ಯೂನಿವರ್ಸಲ್ ಮತ್ತೆ ಕೈಗೆಟುಕುವಂತ ಒಂದು ಇಂಟರ್ನೆಟ್ ಅಂತಂದ್ರೆ ನಮಗೆ ಸಾರ್ವತ್ರಿಕ ಮತ್ತು ಅಂತಂದ್ರೆ ಎಲ್ಲರಿಗೂ ಆಗ್ಬೇಕು, ಕೈಗೆಟುಕುವಂತ ಇಂಟರ್ನೆಟ್ ಫೆಸಿಲಿಟೀಸ್ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಕೇರಳ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಕೂಡ ನಾವ್ ಏನ್ ಮಾಡಿದೀವಿ ಅಥವಾ ಕೇರಳದವ್ರು ಏನ್ ಮಾಡಿದ್ದಾರೆ ಈ ಒಂದು ಸ್ಕೀಮ್ ಅನ್ನ ಕೂಡ ಮಾಡಿದ್ದಾರೆ. ಯಾಕೆಂತಂದ್ರೆ ನೋಡಿ ಬಡ ಕುಟುಂಬಗಳಿಗೆ ಸಹಾಯ ಆಗ್ಲಿ, ಅಂತವರೆಗೂ ಕೂಡ ಏನಾಗ್ಲಪ್ಪ ಅಂತಂದ್ರೆ ಸಂಪರ್ಕ ಸಿಗುವಂತ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ. ನೋಡಿ ಬುಡಕಟ್ಟು ಜನಾಂಗದವರಿಗೆ ಅಥವಾ ವಸತಿಗಳಿಗೆ ಅಥವಾ ದೂರದ ಪ್ರದೇಶದಲ್ಲಿ ಇರುವಂತವರಿಗೆ ಮತ್ತೆ ಬಡ ಕುಟುಂಬಗಳಿಗೂ ಕೂಡ ಸಹಾಯ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೇರಳದವ್ರು ಏನ್ ಮಾಡಿದ್ದಾರೆ, ಕೇರಳ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಒಂದು ಪ್ರೋಗ್ರಾಮ್ ನ ಮಾಡಿದ್ದಾರೆ. ಈ ತರ ಮಾಡೋದ್ರಿಂದ ಏನಾಗಿದೆ ನೋಡಿ ಆನ್ಲೈನ್ ಸೇವೆಗಳೇನಿದೆ ಮತ್ತೆ ಡಿಜಿಟಲ್ ಕಲಿಕೆಗೆ ಏನಿದೆ ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಅಥವಾ ಸಹಾಯ ಆಗುತ್ತೆ. ಇವಾಗ ನೋಡಿ ಕೋವಿಡ್ ಅಲ್ಲಿ ತುಂಬಾ ಮಕ್ಕಳು ಅವ್ರ ಮನೆಗೆ ಹೋದಾಗ ಅಲ್ಲಿಂದ ಕೂಡ ಅವರು ಆನ್ಲೈನ್ ಸೇವೆಗಳನ್ನ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಈ ಒಂದು ಕೇರಳ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಇದನ್ನ ಮಾಡಿದ್ದಾರೆ. ಸೊ ಕೇರಳ has also done many other programs. One of that is Kerala Optical Fiber Network, in which our goal is to make sure that everybody is able to have affordable internet. And it was also ensuring the last mile connectivity, especially for poor families, remote areas, tribal settlements, etc. Boost access to online services and digital learning as well, right? So we are also making sure that it is boosting in online service and digital learning. So ಅದಷ್ಟೇ ಅಲ್ಲದೆ ನೋಡಿ ಕೇರಳದವರು ಅಕ್ಷಯ ಪ್ರಾಜೆಕ್ಟ್ ಅಂತ ಕೂಡ ಮಾಡಿದ್ದಾರೆ. ಇದನ್ನ ಅವರು 2002-2003 ಮಾಡಿದ್ರು. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಇದು ಒಂದು ನೋಡಿ ಗಣಕಯಂತ್ರದ ಆಕ್ಸೆಸ್ ಏನಿದೆ ಅಥವಾ ಕಂಪ್ಯೂಟರ್ ಆಕ್ಸೆಸ್ ಏನಿದೆ ಅದನ್ನ ಪೂರ್ತಿ ರಾಜ್ಯಕ್ಕೆ ಸಿಗೋ ತರ ಮಾಡಿದ್ದಾರೆ. ಅಲ್ಲಿ ಕೂಡ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ತುಂಬಾ ಮೊದಲಿಂದಾನೇ ನಾವು ಇಂಟರ್ನೆಟ್ ನ ಬಳಕೆ ಮಾಡೋದು ಹೇಗೆ ಅಂತ ಅವರು
ಹೇಳ್ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಡಿಜಿಟಲ್ ಸರ್ವಿಸಸ್ ಅಂತಂದ್ರೆ ನೀವು ಇ ಪೇಮೆಂಟ್ ಮಾಡ್ತೀರಾ, ಇ ಡಿಸ್ಟ್ರಿಕ್ಟ್ ಸರ್ವಿಸ್, ಇ ಅಂತಂದ್ರೆ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ನೀವು ಫೋನ್ ಪೇ ಯೂಸ್ ಮಾಡೋದಾಯ್ತು ಅಥವಾ ಇ ಡಿಸ್ಟ್ರಿಕ್ಟ್ ಸರ್ವಿಸಸ್ಗಳನ್ನ ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಮುಂಚೆಯಿಂದಾನೇ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಓಕೆ, ಅದಷ್ಟೇ ಅಲ್ಲದೆ ನೋಡಿ ಡಿಜಿ ಕೇರಳ ಬಿಲ್ಡ್ಸ್ ಅಪಾನ್ ಅಂತಂದ್ರೆ ಡಿಜಿ ಕೇರಳ ಇವಾಗ ಏನಾಗಿದೆ, ಎದ್ರ ಮೇಲೆ ಅದು ನಿಂತ್ಕೊಂಡಿದೆ ಅಂತಂದ್ರೆ ನೋಡಿ ಅಕ್ಷಯ ಅನ್ನೋ ಒಂದು ಪ್ರಾಜೆಕ್ಟ್ ಆಯ್ತು, ಅಥವಾ ಮಿಷನ್ 100 ಲಿಟ್ರಸಿ ಮಾಡೆಲ್ ಅಂತಂದ್ರೆ 100% ಲಿಟ್ರಸಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ನೋಡಿ ಕೇರಳ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಇದೆ, ಕೆ ಸ್ಮಾರ್ಟ್ ಡಿಜಿಟಲ್ ಗವರ್ನೆನ್ಸ್ ಪ್ಲಾಟ್ಫಾರ್ಮ್ ಇದೆ. ಇದೆಲ್ಲವೂ ಕೂಡ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ರಾಜ್ಯವನ್ನ ತುಂಬಾ ಚೆನ್ನಾಗಿ ಅಥವಾ ತುಂಬಾ ವೇಗವಾಗಿ ಅಥವಾ ತುಂಬಾ ಕಮ್ಯುನಿಟಿ ಡ್ರಿವನ್ ಆಗಿ ಕೂಡ ಇಲ್ಲಿ ಅದು ಏನ್ ಮಾಡಿದೆ, ರಾಜ್ಯವನ್ನಾಗಿ ಮಾಡಿದೆ. ಅಥವಾ ಡಿಜಿಟಲ್ ಲಿಟ್ರಸಿ ಇಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಜಾಸ್ತಿ ಯಾಕೆ ಮಾಡಿದೆ ಅಂತಂದ್ರೆ ನೋಡಿ ಒಂದು ರಾಜ್ಯ ತುಂಬಾ ಅವರು ಎಫರ್ಟ್ಸ್ ನ ಹಾಕ್ತಾ ಇದ್ದಾರೆ ಅವರ ರಾಜ್ಯವನ್ನ ಅವರು ಡಿಜಿಟಲ್ ಮಾಡೋಕೆ. ಸೊ ಈ ಒಂದು ರಾಜ್ಯ ಏನಾಗುತ್ತೆ ನಮಗೆ ಮಾದರಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಇದೇ ತರ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನ ಮಾಡ್ಬೋದು. ತುಂಬಾ ಜನರನ್ನ, ಯಾರಿಗೆ ಡಿಜಿಟಲ್ ಬಗ್ಗೆ ಗೊತ್ತಿಲ್ಲ ಅಥವಾ ಯಾರಿಗೆ ಆನ್ಲೈನ್ ಸೇವೆಗಳ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಕೂಡ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಹೆಲ್ಪ್ ಅನ್ನ ಮಾಡ್ಬೋದು. ಇವಾಗ ನಿಮ್ಗೆ ಗೊತ್ತಿರ್ಬೋದು ಸೆನ್ಸಸ್ ಅಥವಾ ಗಣತಿ ಮಾಡಕ್ಕೆ ಬಂದಾಗ ಟೀಚರ್ಸ್ ಕೂಡ ಆನ್ಲೈನ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಾ ಇದ್ರು, ನಿಮ್ಮ ಫೋಟೋನ ತೆಕ್ಕೊಳ್ತಾ ಇದ್ರು. ಆಮೇಲೆ UPSC EPFO ಎಕ್ಸಾಮ್ ಕೂಡ ಬರೆಯಕ್ಕೆ ಹೋದಾಗ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆನ್ಲೈನ್ ಬಯೋಮೆಟ್ರಿಕ್ಸ್ ಮಾಡ್ತಾ ಇದ್ರು, ನಿಮ್ಮ ಫೋಟೋನ ಆನ್ಲೈನ್ ಅಲ್ಲಿ ಹಾಕ್ತಾ ಇದ್ರು. ಸೊ ಈ ತರ ಎಲ್ಲವೂ ಈಗ ಏನಾಗ್ತಾ ಇದೆ ಅಂತಂದ್ರೆ ಆನ್ಲೈನ್ ಆಗ್ತಾ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ ರಾಜ್ಯದವರು ಈ ಎಲ್ಲವನ್ನ ಅವರು ಅನ್ವಯಿಸ್ಕೊಂಡು ಹೋಗ್ಬೇಕು, ಇದನ್ನ ಅವರು ಮಾಡಬೇಕು. ಅದಷ್ಟೇ ಅಲ್ಲದೆ ನೋಡಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಮ್ಮ ಭಾರತ ಏನಿದೆ ಅದರ ರ್ಯಾಂಕ್ ಬಂದ್ಬಿಟ್ಟು ಅದು 99ನೇ ರ್ಯಾಂಕ್ ಬಂದಿದೆ. ಎದರಲ್ಲಿ 99ನೇ ರ್ಯಾಂಕ್ ಬಂದಿದೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ವರದಿ ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಭಾರತವು 99ನೇ ರ್ಯಾಂಕ್ಗೆ ಏರಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದ್ರೆ ನೋಡಿ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅನ್ನೋರು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಅವರು ಇದನ್ನ ಪ್ರಕಟಿಸ್ತಾರೆ. ಈ ಪ್ರಕಟಣೆಯಲ್ಲಿ ಅಂದ್ರೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ನಾವು ನೋಡಿದ್ರೆ ಇದು ಒಂದು ಭಾರತದ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ನೋಡಿ 193 ಕಂಟ್ರಿಗಳಲ್ಲಿ ಅಂತಂದ್ರೆ ಇಷ್ಟು ದೇಶಗಳಲ್ಲಿ ನಮ್ಮ ಭಾರತ ಏನಿದೆ ಅದು 99ನೇ ರ್ಯಾಂಕ್ ಬಂದಿದೆ. ಇದು ಮೊದಲನೆಯ ಬಾರಿಗೆ ಏನಂತ ಹೇಳ್ಬೋದು ಅಂತಂದ್ರೆ ಟಾಪ್ 100 ಒಳಗಡೆ ಬಂದಿದೆ ಅಂತ ನಾವಿಲ್ಲಿ ಕೂಡ ಹೇಳ್ಬೋದು. ಮೊದಲನೆಯ ಬಾರಿಗೆ ಏನಾಗಿದೆ ಭಾರತ ಟಾಪ್ 100 ಅಲ್ಲಿ ಏನ್ ಮಾಡಿದೆ ಪ್ರದರ್ಶಿಸಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇದೇನಾಗತ್ತಪ್ಪ ಅಂತಂದ್ರೆ ನೋಡಿ ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ, ನಮ್ಮ ಆಡಳಿತ ಹೇಗಿದೆ ಅದನ್ನ ಸೂಚನೆ ಮಾಡುವಂತ ಒಂದು ಇಂಡಿಕೇಟರ್ ಅಂತ ಹೇಳ್ಬೋದು, ಸೂಚಕರ ಅಂತ ಹೇಳ್ಬೋದು ಅಥವಾ ಸೂಚನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಸ್ಕೋರ್ ಬಂದ್ಬಿಟ್ಟು 100ಕ್ಕೆ ಅವರು 67% ಅಥವಾ 67 ಅಂಕಗಳನ್ನ ಅವರು ಕೊಟ್ಟಿದ್ದಾರೆ. ಇದು ಒಂದು ಚೆನ್ನಾಗಿರುವಂತಹ ಅಂಕ ಅಂತ ಹೇಳ್ಬೋದು. ಸೊ ಇದು ಒಂದು ಅಚೀವ್ಮೆಂಟ್ ಅಂತ ಕೂಡ ಅಥವಾ ಸಾಧನೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಇಂಡಿಯಾಸ್ ರ್ಯಾಂಕ್ ಈಸ್ 99th ರ್ಯಾಂಕ್ ಔಟ್ ಆಫ್ 167 and 193 countries in 2025. So for the first time ever, India has entered into the top 100s. So basically, this is indicating that there is a proper improvement in the sustainable development goals and the governance indicator. So hence, it's very important. If you see the rank, no, it is 67th rank out of 100. Okay, so you can see in 25 it is 99th rank in 24 ಅಂತಂದ್ರೆ ನೀವು 2024 ನೋಡಿದ್ರೆ ನಮ್ಮ ರ್ಯಾಂಕ್ ಬಂದ್ಬಿಟ್ಟು 109 ಆಗಿತ್ತು. 2023ರಲ್ಲಿ 112 ಆಗಿತ್ತು. 2022ರಲ್ಲಿ 121 ಆಗಿತ್ತು. ಸೊ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನೂ ಮೇಲೆ ಹೋಗ್ತಾ ಇದೀವಿ. ಮುಂದೆ ಬರುವ ವರ್ಷಗಳಲ್ಲಿ ಇನ್ನೂ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆ ಇದೆ. ಇವಾಗ ನೋಡಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ನಂತರ ಏನು ನೋಡಿ ಇದು ಏನಾಗತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ಬರುವಂತ ಒಂದು ರಿಪೋರ್ಟ್. ಇದೇನ್ ಮಾಡತ್ತಂತಂದ್ರೆ ಒಂದು 17 ನಮ್ಮ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಓಕೆ, ಅಷ್ಟು ಗುರಿಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅವರು ಅಳಿತಾರೆ, ಅಳೆದು ಅದ್ರ ಮೇಲೆ ನಮ್ಮನ್ನ ರ್ಯಾಂಕ್ ಮಾಡ್ತಾರೆ. ಸೊ ಕಂಟ್ರೀಸ್ ಅಂದ್ರೆ ದೇಶಗಳನ್ನ ಹೇಗೆ ರ್ಯಾಂಕ್ ಮಾಡ್ತಾ ಇದ್ದಾರೆ ನೋಡಿ, ಸಾಮಾಜಿಕ ಪ್ರಗತಿ ಅಂತಂದ್ರೆ ನಮ್ಮ ಸಾಮಾಜಿಕ ಪ್ರಗತಿ ಹೇಗಿದೆ, ಅದಷ್ಟೇ ಅಲ್ಲದೆ ಆರ್ಥಿಕ ಸುಸ್ಥಿರತೆ ಅದು ಹೇಗಿದೆ, ಸಸ್ಟೈನೇಬಿಲಿಟಿ ಹೇಗಿದೆ, ಪರಿಸರವನ್ನ ನಾವು ಹೇಗೆ ನೋಡ್ಕೊಳ್ತಾ ಇದೀವಿ ಅಥವಾ ಪರಿಸರ ಫಲಿತಾಂಶಗಳು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು, ಆಡಳಿತದ ಗುಣಮಟ್ಟ ಹೇಗಿದೆ ಅದನ್ನು ಕೂಡ ಇದನ್ನೆಲ್ಲವನ್ನ ಅವರು ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ಒಂದು ರ್ಯಾಂಕ್ ಅನ್ನ ಕೊಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇವಾಗ ನೋಡಿ ನಾನು ಇದನ್ನ ಕಂಪ್ಲೀಟ್ ಆಗಿ ಹೇಳಲ್ಲ, ಆದ್ರೆ ಯಾವ ಗೋಲ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ನಾನು ಏನ್ ಹೇಳ್ತೇನೆ ನೋಡಿ. ಸಸ್ಟೈನೇಬಲ್ ಗೋಲ್ ನಂಬರ್ 3 ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಅದು ಉತ್ತಮ ಆರೋಗ್ಯ ಮತ್ತು
ಯೋಗಕ್ಷೇಮ ಅಂತ ಹೇಳ್ಬೋದು, ವೆಲ್ ಬೀಯಿಂಗ್ ಆ್ಯಂಡ್ ಗುಡ್ ಹೆಲ್ತ್. ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಗುಡ್ ಅಂತಂದ್ರೆ ಇದರಲ್ಲಿ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಅದಷ್ಟೇ ಅಲ್ಲದೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 7 ಬಂದ್ಬಿಟ್ಟು ಕೈಗೆಟಕುವ ಮತ್ತು ಶುದ್ಧ ಇಂಧನ ಏನಿದೆ ಅಂದ್ರೆ ಅಫೋರ್ಡೆಬಲ್ ಅಂಡ್ ಕ್ಲೀನ್ ಎನರ್ಜಿ, ದಿಸ್ ಇಸ್ ಸಮಥಿಂಗ್ ದಟ್ ವಿ ಆರ್ ಡೂಯಿಂಗ್ ವೆರಿ ಗುಡ್. ಅದಷ್ಟೇ ಅಲ್ಲದೆ ನೋಡಿ ಕೈಗಾರಿಕೆ, ಆಮೇಲೆ ಇನೋವೇಷನ್ ಅಂತ ಹೇಳ್ತೀವಿ. ಅದಷ್ಟೇ ಅಲ್ಲದೆ ನಾವು ಮೂಲ ಸೌಕರ್ಯ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಇದರಲ್ಲೂ ಕೂಡ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ. ಅದಷ್ಟೇ ಅಲ್ಲದೆ ಬಡತನ ಇಲ್ಲ ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಒಂದು ಅದು ಏನಂತ ಹೇಳುತ್ತೆ, ನೋ ಪಾವರ್ಟಿ ಅಥವಾ ಬಡತನವನ್ನ ನಾವು ಕಡಿಮೆ ಮಾಡಬೇಕು. ಈ 4 ಗೋಲ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದ್ದೇವೆ. ಅದಷ್ಟೇ ಅಲ್ಲದೆ ನೋಡಿ ನಮ್ಮ ಭಾರತದಲ್ಲಿ ಇರುವಂತ ಮೇಜರ್ ಚಾಲೆಂಜಸ್ ಅಂತಂದ್ರೆ ಪ್ರಮುಖ ಆ ಏನಂತ ಹೇಳ್ಬೋದು ಅಂತಂದ್ರೆ ಚಾಲೆಂಜಸ್ ಅಂತ ಹೇಳ್ಬೋದು. ಆ ಚಾಲೆಂಜಸ್ ಅಲ್ಲಿ ಬಂದ್ಬಿಟ್ಟು ನೋಡಿ ಹಸಿವು ಶೂನ್ಯ ಅಂತಂದ್ರೆ ಝೀರೋ ಹಂಗರ್, ಇದು ಒಂದ್ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ನಾವಿಲ್ಲಿ ಗುರ್ತಿಡಿಬಹುದು. ಅದಷ್ಟೇ ಅಲ್ಲದೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ 13 ಅಂತಂದ್ರೆ ಹವಾಮಾನ ಕ್ರಮ ಏನಿದೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಕ್ಷನ್ಸ್ ಏನಿದೆ ನೋಡಿ, ನಮ್ಮ ದೇಶದಲ್ಲಿ ಇವಾಗಾದ್ರೂ ಏನಾಗ್ತಾ ಇದೆ ಅಂತಂದ್ರೆ ಹೀಟ್ ವೇವ್ಸ್ ಆಗ್ತಾ ಇದೆ, ಫ್ಲಡ್ಸ್ ಆಗ್ತಾ ಇದೆ, ಪ್ರವಾಹಗಳು ಬರ್ತಾನೆ ಇದೆ. ಹಾಗಾಗಿ ಈ ಎಲ್ಲವನ್ನ ನಾವು ತಡೆಯೋದ್ರಲ್ಲಿ ಅಷ್ಟೊಂದು ಸಕ್ಷಮವಾಗಿಲ್ಲ. ಅದಷ್ಟೇ ಅಲ್ಲದೆ ನೋಡಿ ನಮಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತ ಹೇಳ್ತಾ ಇದೀವಿ, ಹಸಿರು ಮನೆ ಅನಿಲ ಅಂತ ಹೇಳ್ತಾ ಇದೀವಿ, ಇದು ಇನ್ನೂ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದನ್ನ ನಾವು ಕಡಿಮೆ ಮಾಡೋದ್ರಲ್ಲಿ ಇನ್ನೂ ಸಕ್ಷಮವಾಗಿಲ್ಲ. ಸೊ ಇದು ಒಂದು ಮೇಜರ್ ಚಾಲೆಂಜ್ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಪೀಸ್, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಶಾಂತಿ, ನ್ಯಾಯ ಮತ್ತು ಬಲವಾದ ಸಂಸ್ಥೆಗಳ ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಇವಾಗ್ಲೂ ಏನಾಗಿದೆ ನಮ್ಮ ದೇಶದಲ್ಲಿ ಇನ್ನೂ ಜಸ್ಟಿಸ್ ಡಿಲೇ ಆಗಿದೆ, ಅಥವಾ ನ್ಯಾಯಾಂಗ ಇನ್ನೂ ವಿಳಂಬ ಆಗ್ತಾ ಹೋಗ್ತಾ ಇದೆ, ಅಥವಾ ನಾವಿಲ್ಲಿ ಏನಂತ ಹೇಳ್ಬೋದು ಕರಪ್ಷನ್ ಇದೆ. ಆಮೇಲೆ ಒಂದ್ ಸ್ವಲ್ಪ ನಮಗೆ ಫ್ರೀ ಫ್ರೀ ಪ್ರೆಸ್ ಫ್ರೀಡಮು ಅಷ್ಟು ಜಾಸ್ತಿ ಇಲ್ಲ ಅಂತ ನಾವಿಲ್ಲಿ ಹೇಳ್ಬಹುದು. ಅದರ ಜೊತೆಗೆ ನೋಡಿ ಗ್ಲೋಬಲ್ ಕಾಂಟೆಕ್ಸ್ಟ್ ಅಂತಂದ್ರೆ ನಾವು ಜಾಗತಿಕ ಸಂದರ್ಭದ ಬಗ್ಗೆ ನಾವು ಮಾತಾಡ್ಬೇಕಪ್ಪ ಅಂತಂದ್ರೆ ವಿಶ್ವದಾದ್ಯಂತ ಇದು ಒಂದು ಚೆನ್ನಾಗಿರುವಂತ ಪ್ರೋಗ್ರೆಸ್ ಅಂತ ನಾವು ಹೇಳ್ಬೋದು. ವಿಶ್ವದಾದ್ಯಂತ ಬರೀ 17% ಏನಾಗಿದೆ ಅಂತಂದ್ರೆ ಚೆನ್ನಾಗಿ ನಡೀತಾ ಇದೆ, ಉಳಿದಿದ್ದೆಲ್ಲ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ. ಅದಷ್ಟೇ ಅಲ್ಲದೆ ಟಾಪ್ ಅಲ್ಲಿ ಇರುವಂತಹ ದೇಶಗಳು ಯಾವ್ಯಾವು, ವಿಚ್ ಆರ್ ದ ಕಂಟ್ರೀಸ್ ವಿಚ್ ಆರ್ ದ ಟಾಪ್, ಒಂದ್ ಬಂದ್ಬಿಟ್ಟು ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್. ಈ ಮೂರನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಈ ಮೂರು ಇದ್ರ ಬಗ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬರುವಂತ ಒಂದು ಸಾಧ್ಯತೆ ಇದೆ. ಅದಷ್ಟೇ ಅಲ್ಲದೆ ಇತರೆ ನಾರ್ಡಿಕ್ ನೇಷನ್ಸ್ ಅಂತ ಹೇಳ್ತೀವಿ, ನಾರ್ಡಿಕ್ ರಾಜ್ಯಗಳೇನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅಥವಾ ಅವು ಇನ್ನೂ ಟಾಪ್ ಅಲ್ಲೇ ಇದಾವೆ ಅಂತ ನಾನಿಲ್ಲಿ ಹೇಳ್ತೇನೆ. ಸೊ ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನಿಮಗೆ ಏನಾದರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ, ನನಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತೆ ಜಾಸ್ತಿ ಇನ್ನೂ ವಿಡಿಯೋಸ್ನ ತಗೊಂಡ್ ಬರೋಕೆ. ನಾಳೆ ಮತ್ತೆ ನಾನು ಕರೆಂಟ್ ಅಫೇರ್ಸ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.